ಇಂದಿನ ಸಂಚಿಕೆಯಲ್ಲಿ ಆಸೆ. ರಂಗನಾಥ್ ಅವರು ಕುತ್ಕೊಂಡು ಹನುಮಾನ್ ಚಾಲೀಸವನ್ನು ಶ್ರೀ ಆಂಜನೇಯನವನ್ನು ನೆನೆಸ್ಕೊಳ್ತಾ ಇರ್ತಾರೆ. ಹನುಮಾನ್ ಚಾಲೀಸವನ್ನು ಪಠಿಸುತ್ತಾ ಮನಸ್ಸಲ್ಲಿ. ಆಗ ಶಾಂತಿಯವರು ಬರ್ತಾರೆ. ರೀ ಏನು ರೀ ಎಲ್ಲೋದ್ಲು ಮೀನಾ ಅಂತ ಹೇಳ್ತಾರೆ. ಯಾಕೆ ನಾ ಇದೀನಲ್ಲ, ನನಗೆ ಬೈ, ಅವಳಿಗೆ ಯಾಕೆ ಬೈತಾ ಇದೆಯಾ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಶಾಂತಿಯವರು ನನಗೆ ಹಸುವಾಗ್ತಾ ಇದೆ, ಏನು ತಿನ್ಬೇಕು ನಾನು ಅಂತ ಹೇಳ್ತಾರೆ. ಮೀನಾ ಹಾಗೆ ಹೋಗಿರಲ್ವೇ, ಅಡುಗೆ ಕೋಣೆಯಲ್ಲಿ ನೋಡು, ಏನಾದರೂ ಮಾಡಿಟ್ಟೆ ಹೋಗಿರ್ತಾಳೆ ಅವರು ಅಂತ ರಂಗನಾಥ್ ಅವರು ಹೇಳ್ತಾರೆ. ಇಲ್ಲಿ ರಾಜೇಶ್ ಅವರು ದೇವಸ್ಥಾನಕ್ಕೆ ಬರ್ತಾರೆ. ಬಂದಾಗ ಅಲ್ಲಿ ಇರಲ್ಲ, ಯಾರು ಶ್ರುತಿ ಮತ್ತು ರವಿ ಅವರು ಇರಲ್ಲ, ಹೊರಟೋಗಿರ್ತಾರೆ. ಆಗ ಮನೆಗೆ ಬಂದು ಅವರು ಹೇಳ್ತಾರೆ, ಮಾವ ನೋಡು, ನನಗೆ ದೇವಸ್ಥಾನಕ್ಕೆ ಶ್ರುತಿ ನಾನು ಹೋದಾಗ ಅಲ್ಲಿ ನನಗೆ ಗಿಫ್ಟ್ ತರೋಕ್ಕೆ ಹೇಳಿದ್ಲು. ಆಗ ನಾ ಗಿಫ್ಟ್ ತರೋಕ್ಕೆ ಹೋಗಿದ್ದೆ, ಬರೋಷ್ಟರಲ್ಲಿ ಇಲ್ಲ. ಅದಕ್ಕೆ ನಾನು ಇಲ್ಲಿ ಬಂದು ಕೇಳಿದೆ, ಇಲ್ಲಿ ಬಂದಿದ್ದಾರಾ ಅಥವಾ ಬಂದ ತಕ್ಷಣ ಕಾಲ್ ಮಾಡೋಕ್ಕೆ ಹೇಳಿ, ನನ್ನನ್ನು ಹಾಗೆ ಸಾದಾ ಸೀದಾ ಅಂದ್ಕೊಂಡಿದ್ದಾಳ, ನನ್ನ ಬಗ್ಗೆ ಗೊತ್ತಿಲ್ಲ, ನನ್ನ ಬಗ್ಗೆ ಅಪ್ಪನ ಬಗ್ಗೆ ಗೊತ್ತು ತಾನೇ ನಿಮಗೆ ಅಂತ ಹೇಳಿ ರೇಗಾಡಿ ಹೋಗ್ತಾರೆ ರಾಜೇಶ್ ಅವರು. ಆಮೇಲೆ ಇಲ್ಲಿ ಶೀಲಾ ಅವರು ಹೇಳ್ತಾರೆ, ರೀ ಏನಾಯಿತು ಅಂತ ಹೇಳಿದಾಗ, ನನಗೆ ಗೊತ್ತು ಕಣೆ, ಬಾರೆ ನನ್ನ ಮಗಳು ಅಲ್ಲಿ ಹೋಗಿದ್ದಾಳೆ, ಯಾರ ಜೊತೆ ಹೋಗಿದ್ದಾಳೆ ಅಂತ ಅವರು ಶೀಲಾಗೆ ಹೇಳಿ ಹೋಗ್ತಾರೆ. ಅಂಕಲ್ ನನ್ನ ಬಗ್ಗೆ ಹೇಳಿಡಿ, ನನ್ನ ಬಗ್ಗೆ ವಿಷಯ ಗೊತ್ತಿಲ್ಲ ನಿಮಗೆ ಅಂತ ರಾಜೇಶ್ ಅವರು ಹೇಳಿ ಹೊರಟೋಗ್ತಾರೆ. ಆ ಸಿಟ್ಟನ್ನು ಇವರು ರಂಗನಾಥ್ ಅವ್ರ ಮನೆಗೆ ತೀರಿಸ್ಕೊಳ್ತಾರೆ. ಅಲ್ಲಿ ಹೋಗಿ ಲೋ ಕ್ಲಾಸ್ ಮೆಂಟಾಲಿಟಿ, ಮಿಡಲ್ ಕ್ಲಾಸ್ ಜನ ನೀವು, ಅಷ್ಟು ಗೊತ್ತಾಗಲ್ವಾ ಅಂತ ಹೇಳ್ತಾರೆ. ಯಾರಮ್ಮ ನೀನು, ಯಾಕೆ ನನ್ನ ಗಂಡಿಗೆ ಯಾಕೆ ಈ ಥರ ಬೈತಾ ಇದ್ದಾರೆ ಅಂತ ಶಾಂತಿಯವರು ಹೇಳ್ತಾರೆ. ಆಗ ರಂಗನಾಥ್ ಅವರು ಹೇಳ್ತಾರೆ, ನನಗೆ ಗೊತ್ತಿಲ್ಲ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ವಾಸುದೇವ್ ಅವರು ಹೇಳ್ತಾರೆ, ನನಗೆ ಗೊತ್ತು ಕಣೋ, ನಿನ್ನ ಮಗ ರವಿನ ನನ್ನ ಮಗಳನ್ನ ಹಾರಿಸ್ಕೊಂಡು ಹೋಗೋಕ್ಕೆ ಹೇಳಿದ್ದೆ ನೀನು ಅಂತ ವಾಸುದೇವ್ ಅವರು ಹೇಳ್ತಾರೆ. ಅವರು ಮೊದಲಿಗೆ ಇವರು ಮನೋಜ ಮತ್ತು ಶಾಂತಿಯವರು ಮಾತಾಡ್ಕೊಳ್ತಾರೆ. ಅಯ್ಯೋ ಸೂರ್ಯ ಮತ್ತೇನಾದರೂ ಮಾಡಿಬಿಟ್ನಾ, ಗಲಾಟೆ ಮಾಡ್ಕೊಂಡ, ಅಪ್ಪ ಸೂರ್ಯ ಏನು ಮಾಡ್ದ ಅಂತ ಮನೋಜ್ ಅವ್ರು ಕೇಳ್ತಾರೆ. ಆಗ ಸೂರ್ಯನ ಬಗ್ಗೆ ಅಲ್ಲ, ರವಿ ಬಗ್ಗೆ ಮಾತಾಡ್ತಾ ಇರೋದು ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಇವು ವಾಸುದೇವ್ ಅವರು ಸುಮ್ಮನಿರಲ್ಲ, ಹೋಗಿ ಕೊಳ್ಳಪಟ್ಟಿನೇ ಹಿಡಿತಾರೆ. ರಂಗನಾಥ್ ಅವರು ಕೊಳ್ಳಪಟ್ಟಿ ಹಿಡಿದು, ಎಲ್ಲಿದ್ದಾಳು ನನ್ನ ಮಗಳು ಅಂತ ರಂಗನಾಥ್ ಅವರಿಗೆ ಕೇಳ್ತಾರೆ. ಆಗ ಶಾಂತಿಯವರು ಬಿಡ್ಸೋಕೆ ಹೋಗ್ತಾರೆ. ಬಿಡ್ಸೋಕ್ಕೆ ಹೋಗಿದಾಗ ಇಲ್ಲಿ ಕಾಲ್ ಮಾಡ್ತಾರೆ ರಂಗನಾಥ್ ಅವರು, ಕೇಳ್ತೀನಿ ತಡಿಯೋ ಅಂತ ಕಾಲ್ ಮಾಡ್ತಾರೆ. ರವಿ ಕಾಲ್ ಮಾಡಿದಾಗ, ರವಿ ಇನ್ನೂ ನೀನು ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಲ್ವಾ, ನನಗೆ ಎಷ್ಟೋ ಕಾಲ್ ಬಂದಿತ್ತು, ನಾನು ಮೊಬೈಲನ್ನು ಆವಾಗಲೇ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೀನಿ, ನೀನು ಸ್ವಿಚ್ ಆಫ್ ಮಾಡು ಅಂತ ಹೇಳಿ ಶ್ರುತಿ ಅವರು ಮೊಬೈಲ್ ಇಸ್ಕೊಂಡು ಸ್ವಿಚ್ ಆಫ್ ಮಾಡ್ತಾರೆ. ರಂಗನಾಥ್ ಅವರು ಮತ್ತೊಂದು ಸರಿ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ಸ್ವಿಚ್ ಆಫ್ ಬರುತ್ತೆ. ಆಗ ಅವರು ಮಖವನ್ನು ಸಣ್ಣ ಮಾಡಿಕೊಂಡು ನಿಂತ್ಕೊಳ್ತಾರೆ. ಈಗ ಗೊತ್ತಾಯ್ತೇನೋ ನನಗೆ ಅಂತ ವಾಸುದೇವ್ ಅವರು ಹೇಳ್ತಾರೆ. ಸುಮ್ಮನಿರಮ್ಮ ನೀನು ಅಂತ ಶಾಂತಿಯವರು ಶೀಲಾಗೆ ಹೇಳ್ತಾರೆ. ಆಗ ರೋಹಿಣಿಯವರು ಹೇಳ್ತಾರೆ, ನೀವು ದೊಡ್ಡವ್ರ ಜೊತೆ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗಲ್ವಾ, ಸ್ವಲ್ಪ ಗೌರವದಿಂದ ಮಾತಾಡಿ ಅಂತ ರೋಹಿಣಿಯವರು ಶೀಲಾಗೆ ಹೇಳ್ತಾರೆ. ಆಗ ತಡಿ ಸ್ವಲ್ಪ, ನಾನು ಮನೆಯಿಂದ ಬರ್ತಾ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ ಅಂತ ಶೀಲಾ ಅವರು ಹೇಳ್ತಾರೆ. ಮರ್ಯಾದೆಗೆ ಹೇಳು, ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಹೇಳು ಅಂತ ಹೇಳ್ತಾರೆ. ಅದ್ರ ತಡ ಇಲ್ಲದೇ ವಾಸುದೇವರು ಕೊಳ್ಳಪಟ್ಟಿ ಹಿಡಿದಿದ್ದಕ್ಕೆ ಶೀಲಾ ಅವರು ಅಲ್ಲಿರೋ ಶೋಕ್ಕೆ ಇಟ್ಟಿರ್ತಾರಲ್ಲ ಅದನ್ನು ತೆಗೆದು ಶೀಲಾಗೆ ಹೊಡೆಯೋಕ್ಕೆ ಹೋಗ್ತಾರೆ. ಅಷ್ಟೊತ್ತಿಗೆ ರೋಹಿಣಿಯವರು ಬಂದು ಬಿಡಿಸ್ಕೊಳ್ತಾರೆ. ನಂತರ ತಡೀರಿ ಸ್ವಲ್ಪ ಪೊಲೀಸರು ಬರ್ತಾರೆ ಅಂತ ಶೀಲಾ ಅವರು ಹೇಳ್ತಾರೆ. ಅಷ್ಟೊತ್ತಿಗೆ ಪೊಲೀಸ್ ಜೀಪು ಮನೆ ಎದುರುಗಡೆ ಬಂದು ನಿಲ್ಲುತ್ತೆ. ಪೊಲೀಸರು ಬರ್ತಾರೆ. ಇವರು ತುಂಬ ಬುದ್ಧಿವಂತರು ಪೊಲೀಸರು. ಯಾವ ರೀತಿ ಅಂದರೆ ಚಂದ ಮಾಡಿ ಮಾತಾಡಿಕೊಂಡು ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಗೋರೆ ಇವರು. ಅಲ್ಲಿ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕುತ್ತಿಗೆ ಹಿಡಿದು ದೂಕ್ತಾರೆ ಇವರು. ಆದರೆ ಇಲ್ಲಿ ಎಷ್ಟು ಚಂದ ಮಾತಾಡಿದ್ದಾರೆ ಅಂದರೆ, ಸರ್ ನೀವೇನು ಬೇಡ, ನಾವೇನು ತೊಂದರೆ ಕೊಡೋದಿಲ್ಲ ನಿಮಗೆ ಅಂತ ಮಾತಾಡಿದ್ದಾರೆ. ಬರಲ್ಲ ರೀ, ನಿಮ್ಮ ಹತ್ರ ಅರೆಸ್ಟ್ ವಾರೆಂಟು ಇದೆ ಅಂತ ಕೇಳ್ತಾರೆ. ಅವಾಗ ಸರ್ ಅಲ್ಲೇನು ಯಾವ ರೀತಿಯೂ ಇಲ್ಲ ಸರ್ ಅಂತ. ಆಗ ರಂಗನಾಥ್ ಅವರು ಪೊಲೀಸ್ ಅವರಿಗೆ ಹೇಳ್ತಾರೆ, ಸರ್ ನನ್ನ ಮೇಲೆ ವೈಯಕ್ತಿಕ ದ್ವೇಷದಿಂದ ಇವರು ಈ ಥರ ಮಾಡಿದ್ದಾರೆ ಸರ್ ಅಂತ ಹೇಳ್ತಾರೆ. ಸರ್ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಸರ್, ಹಾಗೆ ಬಂದು ಮುಚ್ಚಳಿಕೆ ಬರೆದು ಕೊಟ್ಟು ಹಾಗೆ ಬಂದುಬಿಡಿ ಅಂತ ಹೇಳ್ತಾರೆ. ನಾವು ಪೊಲೀಸ್ ಸ್ಟೇಷನ್ನು ಮೆಟ್ಲೆ ಹತ್ತಿಲ್ಲ, ಬರೋದಿಲ್ಲ ಅಂತಾರೆ. ಸರ್ ನೋಡಿ, ಹೀಗೆ ಹೇಳಿದ್ರೆ ನಾವು ಅರೆಸ್ಟ್ ವಾರೆಂಟ್ ತೆಗೆದುಕೊಂಡು ಬರಬೇಕಾಗುತ್ತೆ ಅಂತ ಹೇಳ್ತಾರೆ. ಆವಾಗ ರಂಗನಾಥ್ ಅವರು ಬರ್ತಾರೆ. ಸರಿ ಅಂತ ಬಂದಾಗ ಇಲ್ಲಿ ಮನೋಜ್ ಅವರು, ಅಪ್ಪ ಆಟೋ ಬುಕ್ ಮಾಡಿದ್ದೀನಿ ಅಪ್ಪ ಅಂತ ಹೇಳ್ತಾರೆ. ಆಟೋ ಎಲ್ಲ ಬೇಡ, ನಾನು ಜೀಪಲ್ಲಿ ಕರ್ಕೊಂಡು ಹೋಗಿ ಮತ್ತೆ ಜೀಪಲ್ಲೇ ಕರೆದುಕೊಂಡು ಬಂದು ಮನೆಗೆ ಬಿಡ್ತೀನಿ ಅಂತ ಪೊಲೀಸ್ ಅವರು ಹೇಳ್ತಾರೆ. ಆದರೆ ಪೊಲೀಸ್ ಸ್ಟೇಷನಲ್ಲಿ ಬೇರೆ ಥರ ಆಗ್ತಾರೆ ಅವರು. ಆಗ
ಮೀನಾ ಅವರು ಅಲ್ಲಿ ಬರ್ತಾರೆ. ಪೊಲೀಸ್ ಜೀಪ್ ಹತ್ತಿ ಹೊರಡೋ ಹೊತ್ತಿಗೆ ಮೀನಾ ಅವರು ಎದುರುಗಡೆ ಆಟೋದಿಂದ ಬರ್ತಾರೆ. ಆಟೋದಿಂದ ಅಲ್ಲಿ ನೋಡಿದಾಗ ಅಯ್ಯೋ ನನ್ನ ಮಾವನ ಯಾಕೆ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರಪ್ಪ ಪೊಲೀಸರು ಅಂತ ಹೇಳಿ, ಅಣ್ಣ ಬೇಗ ಹೋಗೋಣ, ಜೀಪನ್ನು ಫಾಲೋ ಮಾಡೋಣ ಅಂತ ಹೇಳಿ ಆಟೋ ಹತ್ಕೊಂಡು ಬರ್ತಾರೆ. ಆಟೋ ಹತ್ಕೊಂಡು ಬಂದಾಗ ಈ ರವಿಗೆ ಫೋನ್ ಮಾಡ್ತಾರೆ ಮೀನಾ ಅವರು. ಈಗ ಇಷ್ಟು ದೊಡ್ಡ ಪ್ರಾಬ್ಲಮ್ ಆಗಿದೆ, ಇಲ್ಲಿ ಫೋನೇ ರಿಸೀವ್ ಮಾಡ್ತಾ ಇಲ್ಲ ಅಂತ. ಆದರೆ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಶ್ರುತಿ ಮೊಬೈಲನ್ನು, ರವಿ ಮೊಬೈಲನ್ನು ಇಸ್ಕೊಂಡು ಮೊಬೈಲನ್ನು ಸ್ವಿಚ್ ಆಫ್ ಮಾಡಿದ್ದಾಳೆ, ರವಿ ಮೊಬೈಲನ್ನು. ಇಲ್ಲಿ ಮೀನಾಗೆ ಏನಾಗುತ್ತೋ ಏನೋ ಅನ್ನೋ ಭಯ, ಯಾಕಂದರೆ ಪೊಲೀಸರು ಮಾವನ್ನ ಕರ್ಕೊಂಡು ಹೋಗಿದ್ದಾರಲ್ಲ. ಹಾಗಾಗಿ ಪೊಲೀಸರು ಹಿಂದೆಯೇ ಮನೋಜ್ ಅವರು ಆಟೋ ಬುಕ್ ಮಾಡಿರ್ತಾರಲ್ಲ, ಆಟೋ ಬಂದಾಗ ಮನೋಜ, ರೋಹಿಣಿ, ಶಾಂತಿ ಅವರು ಆಟೋ ಹತ್ಕೊಂಡು ಹೋಗ್ತಾರೆ. ಆಗ ರವಿ ಅವರು ಫೋನು ಸ್ವಿಚ್ ಆಫ್ ಆಗಿರುತ್ತಲ್ಲ, ಸೂರ್ಯ ಅವರಿಗೆ ಮಾಡ್ತಾರೆ. ಮೀನಾ ಸೂರ್ಯ ಅವರಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ಹೇಳ್ತಾರೆ ಸೂರ್ಯ ಅವರು, ಬಂದೆ ಕಣಮ್ಮ, ಆನ್ ದಿ ವೇ ಬರ್ತಾ ಇದ್ದೀನಿ, ಮೊದಲು ಬಂದು ನಾನು ಬೆಣ್ಣೆ ದೋಸೆ ತಿಂದ್ಕೊಂಡು ಬಂದುಬಿಡ್ಬೇಕಮ್ಮ ಅಂತ ಹೇಳ್ತಾರೆ. ಆಗ ಮೀನಾ ಅವರು ಕಣ್ಣೀರು ಹಾಕ್ತಾ ಅಳ್ತಾ ಇರ್ತಾರೆ, ಅಂತ ಅಳ್ತಾ ಇರ್ತಾರೆ. ಆಗ ಏನಾಯ್ತು ಮೀನಾ, ಏನಾಯಿತು ಅಂತ ಸೂರ್ಯ ಅವರು ಕೇಳ್ತಾರೆ. ಸೂರ್ಯ ಅವರು ಈ ಥರ ಮಾವನ್ನ ಪೊಲೀಸವರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ಪೊಲೀಸ್ ಸ್ಟೇಷನಲ್ಲಿ ಕರ್ಕೊಂಡು ಬಂದ ನಂತರ ಅವರು ಬೇಗ ಬಂದು ಕುತ್ಕೊಳ್ತಾರೆ. ಪೊಲೀಸವರು ಕುತ್ಕೊಂಡಾಗ ಅವ್ರ ಹಿಂದೆಯೇ ವಾಸುದೇವ್, ಶೀಲಾ ಅವರು ಬರ್ತಾರೆ. ರಂಗನಾಥ್ ಅವರು ಮುಂದೆ ನಿಂತ್ಕೊಂಡಿರ್ತಾರೆ. ಆಗ ಸರ್ ನಾವು ಹೋಗಬೇಕು, ಮುಚ್ಚಳಿಕೆ ಏನು ಬರೆದು ಕೊಡ್ಬೋದು ಅಂತ ಹೇಳ್ತಾರೆ. ಶಾಂತತೆಯಿಂದ ರಂಗನಾಥ್ ಅವರು ಹೇಳ್ತಾರೆ, ಸರ್ ಆವಾಗ ಪೊಲೀಸವರು ಹೇಳ್ತಾರೆ, ಎಲ್ಲಿ ಬಚ್ಚಿಟ್ಟಿದ್ಯಾ ಇವ್ರ ಮಗಳನ್ನು, ಅಂದರೆ ಅವ್ರು ಮಾತಾಡೋ ಶೈಲಿನೇ ಚೇಂಜ್ ಆಯಿತು ಪೊಲೀಸ್ ಸ್ಟೇಷನಲ್ಲಿ. ಅವಾಗ ಇಲ್ಲ ಸರ್ ನಾವು ಹೋಗ್ತೀವಿ ಅಂತ ಹೋಗ್ತಾರೆ. ಮುದ್ಕ ನಿಂತ್ಕೋ, ಏನು ಎಲ್ಲಿ ಬಚ್ಚಿಟ್ಟಿದ್ಯಾ ಅವ್ರ ಮಗಳನ್ನು ಅಂತ ಪೊಲೀಸವರು ಹೇಳ್ತಾರೆ. ಸರ್ ಹಾಗೆಲ್ಲ ಹೇಳಿದ್ರೆ ಇವರು ಕೇಳಲ್ಲ, ಇವರಿಗೆ ಸ್ಟೇಷನ್ ಒಳಗಡೆ ಲಾಕಪ್ಪಲ್ಲಿ ಹಾಕಬೇಕು ಅಂತ ಶೀಲಾ ಆಮೇಲೆ ವಾಸುದೇವ್ ಅವರು ಹೇಳ್ತಾರೆ. ನೀವು ಈ ಥರ ಮಾತಾಡೋದು ಸರಿನಾ ಅಂತ ರೋಹಿಣಿ ಅವರು ಶೀಲಾ ವಾಸುದೇವ್ ಅವರಿಗೆ ಹೇಳ್ತಾರೆ. ನೋಡಿ ಈಗ ಮೊದಲು ಅವ್ರ ಮಗಳು ಎಲ್ಲಿದ್ದಾರೆ ಹೇಳಿ ಅಂತ ರಂಗನಾಥಗೆ ಪೊಲೀಸವರು ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ.